ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಮ್ಮದು. ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಒಂದು ಕಡಿಮೆ ಪ್ರೈಸಲ್ಲಿ ಒಂದು ಬೆಸ್ಟ್ ಡಬಲ್ ಡೋರ್ ಬ್ರ್ಯಾಂಡ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬ್ಲಾಕ್ ಕಲರಲ್ಲಿ ಮಿಂಚ್ತಾ ಇದೆ ಈ ಒಂದು ಫ್ರಿಡ್ಜ್ ನೋಡ್ತಾ ಇದ್ದೀರಂದ್ರೆ. ಸೊ ಇದು ಬಂದ್ಬಿಟ್ಟು BPL ಕಂಪನಿ ಬ್ರ್ಯಾಂಡು. ಸೊ ಇದು ಈಗ ರಿಲಯನ್ಸ್ ಜೊತೆ ಟೈಅಪ್ ಆಗಿದೆ. ಸೊ 2021 ನವೆಂಬರಲ್ಲಿ ಟೈಅಪ್ ಆಗಿರ್ತಕ್ಕಂಥ ಬ್ರ್ಯಾಂಡು. BPL ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಸೊ ಮುಂಚೆ ಎಲ್ಲ ಯೂಸ್ ಮಾಡಿದ್ದಾರೆ, ಕೆಲವೊಂದು TV ಎಲ್ಲ ಯೂಸ್ ಮಾಡಿರೋರು ಗೊತ್ತಿರುತ್ತೆ. ಸೊ ಅವಾಗ 1963 ಸ್ಟಾರ್ಟ್ ಆಗಿರ್ತಕ್ಕಂಥ ಕಂಪನಿ ಇದು. ಸೊ ಈಗ ಅಪ್ಲೈನ್ಸಸ್ ಕೆಟಗರಿಯಲ್ಲಿ ತುಂಬಾ ಎಲ್ಲ ಪ್ರಾಡಕ್ಟ್ಸ್ ಜೊತೆ ಲಾಂಚ್ ಆಗಿ ರಿಲಯನ್ಸ್ ಜೊತೆ ಟೈಅಪ್ ಮಾಡ್ಕೊಂಡಿದೆ. ಅದರಲ್ಲಿ ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, AC ಆಗಿರ್ಬೋದು, ಹಾಗೆ ಕಿಚನ್ ಅಪ್ಲೈನ್ಸಸ್ಸಲ್ಲೂ ಕೂಡ ಮಿಕ್ಸಿ, ಇಂಡಕ್ಷನ್ ಸ್ಟವ್, ಈ ಥರ ತುಂಬ ಪ್ರಾಡಕ್ಟ್ಸ್ಗಳನ್ನ ಸೊ ಇನೋವೇಷನ್ ವಿತ್ ಹೆವಿ ಬಿಲ್ಡ್ ಕ್ವಾಲಿಟಿ ಜೊತೆ ಕೊಡ್ತಾ ಇದ್ದಾರೆ. ಅಂದರೆ ನೀವು ಕೊಡ್ತಾ ಇರ್ತಕ್ಕಂಥ ಪ್ರೈಸ್ಗಿಂತ ಹೆವಿ ಕ್ವಾಲಿಟಿ ಮತ್ತು ಫೀಚರ್ಸ್ ಕೊಡ್ತಾ ಇರ್ತಕ್ಕಂಥ ಮಾಡಲ್ಸ್ ಇವು. ಸೊ ಯಾಕಂದರೆ ಇದೇ ನೀವು ಫೀಚರ್ಸ್ ಇರ್ತಕ್ಕಂಥ ಮಾಡಲ್ಸ್ ನೀವು ಬೇರೆದೇ ನೋಡ್ತೀರಂದರೆ ಬ್ರ್ಯಾಂಡ್ಗಳಲ್ಲಿ ಅದೆಲ್ಲ 28,000 30,000 ಮೇಲೆ ಕೊಡಬೇಕಾಗುತ್ತೆ. ಅದರಲ್ಲಿ ಕನ್ವರ್ಟಬಲು, 3 ಸ್ಟಾರು ಇದೆಲ್ಲ ನೋಡ್ತೀರಂದ್ರೆ ಕೂಡ ಇನ್ನು ಇನ್ಸೈಡ್ ನೀವು ಶೋರೂಮ್ಗೆ ಹೋದಾಗ ಅಬ್ಸರ್ವ್ ಮಾಡ್ಬೋದು. ನೀವು ಆ ವೆಜಿಟೇಬಲ್ ಬಾಕ್ಸು ಅದೆಲ್ಲ ನೋಡ್ತೀರಂದ್ರೆ ತುಂಬ ಚಿಕ್ಕದಿರುತ್ತೆ ಬೇರೆದರಲ್ಲಿ, ಮತ್ತು ಡೋರೆಲ್ಲ ಚಿಕ್ಕದಿರುತ್ತೆ. ಕನ್ವರ್ಟಬಲ್ ಇರಲ್ಲ, ಕೆಲವೊಂದು ಮಾಡಲು ನಾನ್ ಕನ್ವರ್ಟಬಲ್ ಇರುತ್ತೆ, 2 ಸ್ಟಾರ್ ಎಲ್ಲ ಇರುತ್ತೆ. ಬಟ್ ಇದು ಡಬಲ್ ಡೋರಲ್ಲಿ 3 ಸ್ಟಾರ್ ಅವೈಲ್ ಸಿಗುತ್ತೆ. ವಿತ್ ಥಿಕ್ನೆಸ್ ಜಾಸ್ತಿ ಇರುತ್ತೆ, ವಿತ್ ಕನ್ವರ್ಟಬಲ್ ಫ್ರಿಡ್ಜು, ವಿತ್ ಬ್ಲ್ಯಾಕ್ ಕಲರ್ ಪ್ರೀಮಿಯಮು, ವಿತ್ ಸ್ಕ್ವೈರ್ ಪಾಕೆಟ್ ಹ್ಯಾಂಡಲ್ಲು. ಸೊ ಲೇಟೆಸ್ಟ್ ಸೀರೀಸು. ಸೊ ಬೆಸ್ಟು ನಮ್ಮ ಪ್ರಕಾರ ಹೇಳೋದಾದ್ರೆ ಇದು ಸೀರಿಯಸ್ಲಿ ವರ್ತು. ಕೇವಲ ಇದು ಪ್ರೈಸ್ ನೀವು ಪಾಯಿಂಟು ನೋಡ್ತೀರಂದ್ರೂ ಕೂಡ 22,000ದಿಂದ 23,000 ಬಿಟ್ವೀನಲ್ಲಿ ಸಿಗುತ್ತೆ. ಅದು ಪ್ರೈಸ್ ಚೇಂಜಸ್ ಆಗ್ತಾ ಇರುತ್ತೆ. ಇದ್ರ ಮೇಲೆ ನೀವು ಕ್ರೆಡಿಟ್ ಕಾರ್ಡ್ ಎಲ್ಲ ಯೂಸ್ ಮಾಡ್ತೀರಂದರೆ ಸೆಲೆಕ್ಟೆಡ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ಸ್ಗೆ ಅಡಿಷನಲ್ 2,000 ಡಿಸ್ಕೌಂಟ್ಸ್ ಎಲ್ಲ ಇರುತ್ತೆ. ಸೊ ಅದು ಓನ್ಲಿ ಫಾರ್ EMI ಟ್ರಾನ್ಸಾಕ್ಷನ್ಗೆ ಅಪ್ಲಿಕೇಬಲ್ ಆಗುತ್ತೆ. ಅದರ್ವೈಸ್ ನಿಮಗೆ ಸ್ಟೋರ್ ಕಡೆಯೂ ಕೂಡ ಕೆಲವೊಂದು ಆಫರ್ಸ್ ಇರುತ್ತೆ. ನೀವು ಕೆಲವೊಂದು ಕಾರ್ಡ್ಗೆ ಸಿಂಗಲ್ ಸ್ವೈಪ್ಗೆ ಆಫರ್ ಎಲ್ಲ ಇರುತ್ತೆ. ಸೊ ಅದ್ರ ಮೇಲೆ ತೊಗೊಳ್ಬೋದು. ಅಂದರೆ ನಿಮಗೆ ಒಂದು 25,500ಗೆಲ್ಲ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀರ ಅಂತ ಬರುತ್ತೆ. ಅದು ಸೆಲೆಕ್ಟೆಡ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಈ ಒಂದು ಫ್ರಿಜ್ನ ನೀವು ಕ್ಯಾಶಲ್ಲಾದರೂ ಬೈ ಮಾಡೋದಿಲ್ಲ, ಫೋನ್ಪೇ. ಸೊ ಇಲ್ಲ ಅಂದರೆ ಸೊ EMIಲ್ಲೂ ಕೂಡ, ಲೋನಲ್ಲೂ ಕೂಡ ಆಗುತ್ತೆ. ಯಾವುದೇ ಥರ ಇಂಟ್ರೆಸ್ಟ್ ಇರೋಲ್ಲ. ಸೊ ಅಲ್ಲಿ ನಿಮಗೆ 8 ಮಂತ್ಸ್ ಎಲ್ಲ EMI ಬರುತ್ತೆ. ಸೊ ನೀವು ಡೌನ್ ಪೇಮೆಂಟ್ ಇಷ್ಟ ಅಂತ ಇರುತ್ತೆ, ಆ ಡೌನ್ ಪೇಮೆಂಟ್ನ ಮಾಡಿ ರಿಮೈನ್ ಅಮೌಂಟ್ ಎಲ್ಲ ನೀವು EMI ಮಾಡ್ಕೊಳ್ಬೋದು. ಯಾವುದೇ ಥರ ಇಂಟ್ರೆಸ್ಟ್ ಇರೋಲ್ಲ. ಪ್ರೊಸೆಸಿಂಗ್ ಫೀಸ್ ಒಂದು 400ರಿಂದ 500 ರೂಪಾಯಿ ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ. ಸೊ ಮೇನಾಗಿ ಹೇಳ್ಬೇಕಂದ್ರೆ ಈ BPL ಪ್ರಾಡಕ್ಟ್ಸ್ ಎಲ್ಲ ಬಂದ್ಬಿಟ್ಟು ಈಗ ಯಾವ ಥರ ಅಂದರೆ ಇವಾಗ ರಿಲಯನ್ಸ್ ಜೊತೆ ಟೈಅಪ್ ಮಾಡ್ಕೊಂಡಿರೋದು. ಸೊ ಒಳ್ಳೆ ಕ್ವಾಲಿಟಿ ವಿತ್ ಕಡಿಮೆ ಪ್ರೈಸ್ಗೆ ಕೊಡ್ತಾ ಇದ್ದಾರೆ. ಇವಾಗ ನನಗೆ ನೆನಪಾಗ್ತಿರೋದೇನೆಂದರೆ ಸೊ ಫ್ಯೂಚರಲ್ಲಿ ಇದು ಪಕ್ಕಾ ಪ್ರೈಸಸ್ ಎಲ್ಲ ಜಾಸ್ತಿ ಆಗುತ್ತೆ. ಇವಾಗ ಏನಕ್ಕೆ ಅಂದರೆ ಇವಾಗ ಸ್ಟಾರ್ಟಿಂಗ್ ಜಿಯೋ ಸಿಮ್ ಕೊಟ್ಟರು. ಸೊ ಅವಾಗೆಲ್ಲ ನಿಮಗೆ ಫ್ರೀಯಾಗಿ ಕೊಟ್ಟರು, ಆಮೇಲೆ ಸೊ ಕಡಿಮೆ ಪ್ರೈಸ್ ಕೊಟ್ಟರು. ಇವಾಗ ಮತ್ತೆ ಜಾಸ್ತಿ ಮಾಡಿದ್ದಾರೆ, ಮುಂಚೆನೂ ಜಾಸ್ತಿ ಮಾಡಿದ್ರು, ಮತ್ತು ಅದ್ರ ಮೇಲೆ ಮತ್ತೆ ಇನ್ನು ಇನ್ಕ್ರೀಸ್ ಮಾಡಿದ್ದಾರೆ ಪ್ರೈಸಸ್ ಎಲ್ಲ. ಸೊ ಇದು ಅದೇ ಥರನೇ. ಸೊ ಯಾರೆಲ್ಲ ಇವಾಗ ತೊಗೊಳ್ತಾರೆ ಅವ್ರಿಗೆ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಕಡಿಮೆ ಪ್ರೈಸ್ಗೆ ಒಂದು ಬೆಸ್ಟ್ ಕ್ವಾಲಿಟಿ, 22,000ಕ್ಕೆ ಡಬಲ್ ಡೋರು ವಿತ್ ಕನ್ವರ್ಟಬಲು, 3 ಸ್ಟಾರು ಪ್ರೀಮಿಯಮಲ್ಲಿ ಒಂದು ಬೆಸ್ಟ್ ಮಾಡಲ್ ಇದು. ಇದೇ ಫ್ಯೂಚರಲ್ಲಿ ನೀವು ತೊಗೊಳ್ತೀರಾ ಅಂದರೆ ರಿಲಯನ್ಸಲ್ಲಿ BPL ಬ್ರ್ಯಾಂಡ್ನ ಕಡಿಮೆ ಅಂದರೂ 25,000 ಮೇಲೆ ಕೊಡಲೇಬೇಕಾಗುತ್ತೆ. ಸೊ ಇದು ಇವತ್ತಿನ ಅವರ ರಿಲಯನ್ಸ್ ಜೊತೆ ಟೈಅಪ್ ಆಗಿ ಆಫರ್ ಕೊಡ್ತಾ ಇರ್ತಕ್ಕಂಥ ಒಳ್ಳೆ ಪ್ರಾಡಕ್ಟ್ ಅಂತ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತೀನಿ. ಈ ಫ್ರಿಜ್ದು ಕೆಪಾಸಿಟಿ ಹೇಳ್ಬೇಕಂದ್ರೆ ಗ್ರಾಸ್ ಸ್ಟೋರೇಜ್ ಬಂದ್ಬಿಟ್ಟು 260 ಲೀಟರ್ ಬರುತ್ತೆ. ಹಾಗೆ ಇದ್ರದ್ದು ನೆಟ್ ಸ್ಟೋರೇಜ್ ಇದರಲ್ಲಿ 235 ಲೀಟರ್ ನೆಟ್ ಸ್ಟೋರೇಜ್ ಬರುತ್ತೆ. ವಿತ್ ಕನ್ವರ್ಟಬಲ್ ಫೀಚರ್ಸ್ ಬರುತ್ತೆ. ಸೊ ಅಂದರೆ ನೀವೇ ಇದು ಕೆಳಗಡೆ ಸೆಕ್ಷನ್ ಏನು ನೋಡ್ತಾ ಇದ್ರೆ ಇದು ಡಬಲ್ ಡೋರು. ಇದು ಕೆಳಗಡೆ ಬಂದ್ಬಿಟ್ಟು ಕಂಪ್ಲೀಟ್ಲಿ ಬಂದ್ಬಿಟ್ಟು ಫ್ರಿಜ್ ಸೆಕ್ಷನ್ನು. ಸೊ ಮೇಲ್ಗಡೆ ಇದೆಯಲ್ಲ ಇದು ಬಂದ್ಬಿಟ್ಟು ಫ್ರೀಜರ್ ಕಂಪಾರ್ಟ್ಮೆಂಟು. ಸೊ ಇದರಲ್ಲಿ ಏನಾಗುತ್ತೆ ಅಂದಾಗ ಇದು ಕನ್ವರ್ಟಬಲ್ ಅಂತ ಕೊಟ್ಟಿರ್ತಾರೆ. ಸೊ ಅಂದರೆ ನೀವು ನೋಡ್ಬೋದು ಇಲ್ಲಿ. ಸೊ ಇದು ಫ್ರೀಜರು, ಇದು ಕನ್ವರ್ಟಬಲು. ಫ್ರೀಜರ್ ಕನ್ವರ್ಟಬಲ್ ಅಂದರೆ ಇಲ್ಲೇ ನೀವು ಫುಡ್ ಐಟಮ್ ಇಟ್ಕೊಳ್ತೀರ ಕೆಳಗಡೆ. ಸೊ ಇದರಲ್ಲಿ ನಾರ್ಮಲಾಗಿ ನಿಮಗೆ ಗೊತ್ತಿರುತ್ತೆ ಅಲ್ಲಿ ಎಲ್ಲ ಮನೆಗಳಲ್ಲಿ, ಬೇರೆ ಮನೆಗಳಲ್ಲಾಗಿರ್ಬೋದು ಯೂಸ್ ಮಾಡೋರು ನೋಡಿರ್ತೀರ. ಸೊ ಇದು ವೆಜಿಟೇಬಲ್ ಮತ್ತು ಫ್ರೂಟ್ಸ್ ಬಾಕ್ಸು ಕೆಳಗಡೆ ಕೊಟ್ಟಿರೋದು. ಇದೆಲ್ಲ ಬಂದ್ಬಿಟ್ಟು ನಾವು ಫುಡ್ ಐಟಮ್ನ ಇಟ್ಕೊಳ್ಳೋದಕ್ಕೆ. ಇಲ್ಲಿ ಕೇಕ್ ಆ ಥರ ಇಟ್ಕೊಳ್ಬೋದು. ಇದು ಚಿಲ್ ಐಟಮ್ಸ್ ಇಟ್ಕೊಳ್ಳೋಕ್ಕೆ, ಹಾಲು, ಮೊಸರು, ಸೊ ಚೀಸ್ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೊಳ್ಳೋಕ್ಕೆ. ಸೊ ಇಲ್ಲಿ ಬಂದ್ಬಿಟ್ಟು ಯೂಸಲಿ ಕಾಳು, ಡ್ರೈ ಫ್ರೂಟ್ಸು ಇದೆಲ್ಲ ಇಡ್ತಾರೆ. ಫ್ರೋಜನ್ ಐಟಮ್ಸ್ ಎಲ್ಲ ಇಡ್ತಾರೆ. ನಾನ್ ವೆಜ್ಜು, ಮೀಟ್ ಅದೆಲ್ಲ ಇಡ್ತಾರೆ. ಸೊ ನಿಮ್ಗೆ ಏನಾದ್ರು ಐಸ್ ಕ್ಯೂಬ್ಸು ಬೇಕು ಅಂದಾಗ ಇದರಲ್ಲಿ ನಾವು ನೀರನ್ನು ಹಾಕಿ ಇಡಬೇಕು. ಸೊ ನೀರು ಹಾಕಿದ್ಮೇಲೆ ಸೊ ಇದರಲ್ಲಿ 1 ಅವರ್ಗೆ ಇದರಲ್ಲಿ ಐಸ್ ಆಗುತ್ತೆ. ಸೊ ನೀವು ಅದನ್ನ ರೊಟೇಟ್ ಮಾಡ್ತಾಗ ಇದು ಗ್ಲಾಸ್ ಒಳಗಡೆ ಬೀಳುತ್ತೆ. ಸೊ ಇದೊಂದು ಬರುತ್ತೆ ಐಸ್ ಕ್ಯೂಬ್ಸು. ಇಲ್ಲ ನೀವು ಅದೇನು ಯೂಸ್ ಮಾಡಲ್ಲ, ನಮ್ಗೆ ಐಸ್ ಕ್ಯೂಬ್ಸ್ ಏನು ಯೂಸ್ ಮಾಡಲ್ಲ, ಫ್ರೀಜರ್ ಏನು ನಮ್ಗೆ ಯೂಸ್ ಆಗೋಲ್ಲ ಅಂದಾಗ ನೀವು ಫ್ರಿಜ್ಜಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು.
ಸೊ ಅವಾಗ ನಿಮ್ಗೆ ಏನು ಇಲ್ಲಿ ಫುಡ್ ಐಟಮ್ ಕೆಳಗಡೆ ಇಟ್ಕೊಂಡು ಯೂಸ್ ಮಾಡ್ತೀರಲ್ಲ ಅದನ್ನ ನೀವು ಇಲ್ಲೂ ಇಟ್ಕೊಂಡು ಯೂಸ್ ಮಾಡೋದು. ಇದು ಯಾವ ಟೈಮಲ್ಲೆಲ್ಲ ಯೂಸ್ ಆಗುತ್ತೆ ಅಂದರೆ ಇವಾಗ ಫೆಸ್ಟಿವಲ್ ಟೈಮಲ್ಲಿ, ಇವಾಗ ಗಣೇಶ ಹಬ್ಬ ಇತ್ತು, ಗೌರಿ ಗಣೇಶ ಹಬ್ಬ ಇತ್ತು ಅಂದಾಗ ಸೊ ಆ ಟೈಮಲ್ಲಿ ಹೂವು ಹಣ್ಣು ತರಕಾರಿ ಜಾಸ್ತಿ ಇರುತ್ತೆ ಮನೆಗಳಲ್ಲಿ. ಆ ಟೈಮಲ್ಲಿ ಇಲ್ಲಿ ಜಾಗ ಇಲ್ಲದೆ ಇದ್ದಾಗ ನೀವು ಇಲ್ಲೂ ಕೂಡ ಇಟ್ಕೊಂಡು ಯೂಸ್ ಮಾಡ್ಬೋದು. ಯಾಕಂದರೆ ಅವಾಗ ಕನ್ವರ್ಟೇಬಲ್ ಆಗಿರುತ್ತೆ. ಕನ್ವರ್ಟೇಬಲ್ ಬೆನಿಫಿಟ್ ಇನ್ನೂ ಒಂದೇನೆಂದರೆ ಸೊ ಟೆಂಪ್ರೇಚರ್ ಬಂದ್ಬಿಟ್ಟು ಇವಾಗ ಫ್ರೀಸರಲ್ಲಿ ವರ್ಕ್ ಆಗ್ತಾ ಇದೆ ಅಂದರೆ ಅದು ಮೈನಸ್ಸಲ್ಲಿ ಹೋಗಿರುತ್ತೆ, -1, -2, -3 ಈ ರೀತಿ ವರ್ಕ್ ಆಗ್ತಾ ಇರುತ್ತೆ. ಅದೇ ನಿಮಗೆ ಕನ್ವರ್ಟೇಬಲ್ ಮಾಡ್ಕೊಂಡಿದ್ರೆ ಅದು ಪ್ಲಸ್ಸಲ್ಲಿ ವರ್ಕ್ ಆಗುತ್ತೆ, +1 +2 +3 ಇದರಲ್ಲಿ ವರ್ಕ್ ಆಗೋದ್ರಿಂದ ಅಷ್ಟು ನಿಮಗೆ ಪವರು ಕೂಡ ಎಳೆಯಲ್ಲ. ಕನ್ವರ್ಟೇಬಲ್ ಅದು ಬೆನಿಫಿಟ್ಟು. ಸೊ ಅದಕ್ಕೆ ಇದರಲ್ಲಿ 3 ಸ್ಟಾರ್ ರೇಟೆಡು ಕೊಡ್ತಾರೆ ವಿತ್ ಕೇವಲ 197 ಯೂನಿಟ್ಸ್ 197 ಯೂನಿಟ್ಸ್ ಒಂದು ವರ್ಷಕ್ಕೆ ತಗೊಳುತ್ತೆ ಪವರ್ ಕನ್ಸಂಪ್ಷನ್ ಅಂತ ಬಂದರೆ. ಸೊ ಇದು ಕಂಪ್ಲೀಟ್ಲಿ ಫಿನಿಶಿಂಗ್ ನೋಡ್ತಿರಂದ್ರೂ ಕೂಡ ಎಲ್ಲ ಬ್ಲಾಕ್ ಕಲರ್ ಬರುತ್ತೆ ಪ್ರೀಮಿಯಮ್ ಆಗಿ. ಇದು ಸ್ಕ್ವಯರ್ ಪ್ಯಾಕೆಟ್ ಹ್ಯಾಂಡಲ್ ಬರುತ್ತೆ ಸ್ಟೈಲಿಶ್ ಲುಕ್ಕಲ್ಲಿ. ಸೊ ಮತ್ತು ನೀವು ಒಳಗಡೆ ಗ್ಲಾಸ್ ಎಲ್ಲ ನೋಡ್ತಿರಂದ್ರೂ ಕೂಡ ಟಫನ್ ಗ್ಲಾಸ್ ಯೂಸ್ ಮಾಡ್ತಾರೆ. ಸೊ ನೀವು ಅದು ಇದ್ರ ಮೇಲೆ ಅಪ್ ಟು 175 kgs ಕೂಡ ಇಡ್ಬೋದು. ಸೊ ಇಲ್ಲಿ ಅನಿಕಂಪ್ಯಾಕ್ಟ್ ಡಿಸೈನ್ ಬರುತ್ತೆ, ನೀವು ಇದನ್ನು ನೋಡ್ತೀರಾ. ಸೊ ಇಲ್ಲಿ ನಿಮಗೆ ಕೂಲಿಂಗ್ ವೈಸ್ ಇವಾಗ ಕೆಲವೊಂದಕ್ಕೆ ಜಾಸ್ತಿ ಕೂಲಿಂಗ್ ಬೇಕಲ್ಲ, ಅವಾಗ ಲೆಸ್ ಇಟ್ಕೋಬೋದು. ಇನ್ನೊಂದು ಕೆಲವೊಂದಕ್ಕೆ ಜಾಸ್ತಿ ಬೇಕಾದಾಗ ಕಮ್ಮಿ ಬೇಕಾದಾಗ ನೀವು ಚೇಂಜಸ್ನ ಮಾಡ್ಕೊಳ್ಬೋದು. ಸೊ ಮತ್ತು ಇಲ್ಲಿ ಸೈಡಲ್ಲಿ ಟಾಲ್ ಬಾಟಲ್ಸ್ ದೊಡ್ಡ ಬಾಟಲ್ಸ್ ಎಲ್ಲ ಇತ್ತು ಅಂದಾಗ ಹೈಟ್ ಇದ್ದಾಗ ಕೂಡ ಇಲ್ಲಿ ಹಿಡಿಯುತ್ತೆ, ಬಾಟಲ್ಸ್ನ ಇಟ್ಕೋಬೋದು. ಹಾಗೆ ಇಲ್ಲಿ ಎಗ್ ಟ್ರೇ ಕೊಟ್ಟಿರ್ತಾರೆ, ಮೊಟ್ಟೆ ಇದೆಲ್ಲ ನೀವು ಇಲ್ಲಿ ಇಟ್ಕೊಳ್ಬೋದು. ಸೊ ಇನ್ನು ಇದ್ರದ್ದು ಫ್ರಿಜ್ದು ನೀವು ಟೆಂಪ್ರೇಚರ್ ಎಲ್ಲ ಕಂಟ್ರೋಲ್ ಮಾಡ್ತೀರ ಇನ್ಸೈಡ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಈ ರೀತಿ ನೀವು ಚೇಂಜ್ನ ಮಾಡ್ಕೊಳ್ಬೋದು. ಸೊ ಇನ್ನೊಂದು ಇದೆಲ್ಲ ಬಂದ್ಬಿಟ್ಟು ಲೈಟ್ಸ್ ಬಂದ್ಬಿಟ್ಟು LED ಲೈಟ್ಸ್ ಬರುತ್ತೆ. ಸೊ LED ಲೈಟ್ಸ್ನ ಕೊಟ್ಟಿರ್ತಾರೆ. ಎವ್ರಿ ಶೆಲ್ಫ್ ಬಂದ್ಬಿಟ್ಟು ನಿಮಗೆ ಕೂಲಿಂಗ್ ಥ್ರೋ ಆಗುತ್ತೆ. ಇಲ್ಲಿ ನೋಡ್ಬೋದು 360 ಡಿಗ್ರಿ ಫ್ರೆಶ್ ಅಂತ ಬರುತ್ತೆ. ಅಂದರೆ ಇದರಲ್ಲಿ ಬ್ಯಾಡ್ ಸ್ಮೆಲ್ ಆ ಥರ ಯಾವ್ದಾದ್ರು ಒಂದು ಕೆಟ್ಟೋಗಿದ್ರೂ ಕೂಡ ಇದ್ರಲ್ಲಿ ಆಟೋಮೆಟಿಕ್ಕಾಗಿ 360 ಫ್ರೆಶ್ ಅನ್ನೋ ಟೆಕ್ನಾಲಜಿಯಿಂದ ಬ್ಯಾಡ್ ಸ್ಮೆಲ್ಲೆಲ್ಲ ಆಚೆ ಹಾಕುತ್ತೆ. 3 ಟೈಪ್ ಸೆನ್ಸರ್ನ ಕೂಡ ಯೂಸ್ ಮಾಡ್ತಾರೆ. ಒಂದು ಬಂದ್ಬಿಟ್ಟು ಸೊ ಆಟೋ ಡಿಫ್ರಾಸ್ಟ್ ಸೆನ್ಸರ್ ಅಂತ ಕರಿತೀವಿ. ಅಂದರೆ ಇವಾಗ ಸಿಂಗಲ್ ಡೋರ್ಗಳು ಕೆಲವೊಂದು ಫ್ರಿಜ್ಗಳೆಲ್ಲ ಯೂಸ್ ಮಾಡಿದ್ರು ನಿಮ್ಗೆ ಗೊತ್ತಿರುತ್ತೆ. ಸೊ ಅಂದರೆ ಇದರಲ್ಲಿ ಫ್ರೀಜರಲ್ಲಿ ಐಸ್ ಕಟ್ತಾ ಇರುತ್ತೆ, ಆಮೇಲೆ ನಾವು ಡಿಫ್ರಾಸ್ಟ್ ಬಟನ್ ಅಂತ ಇರುತ್ತೆ, ಅದನ್ನ ಪ್ರೆಸ್ ಮಾಡಬೇಕು. ಐಸ್ ಎಲ್ಲ ಕರಗ್ಬಿಟ್ಟು ಏನಾಗುತ್ತೆ ಬ್ಯಾಕ್ ಸೈಡ್ ಹೋಗಿ ವಾಟರ್ ಕಲೆಕ್ಟ್ ಆಗ್ತಾ ಇರುತ್ತೆ, ಅದನ್ನ ನಾವು ಚೆಲ್ತಾ ಇರಬೇಕು. ಬಟ್ ಈ ಒಂದು ಫ್ರಿಜ್ಜಲ್ಲಿ ಮೇಂಟೆನೆನ್ಸ್ ಅಂತ ಏನೂ ಇರೋದಿಲ್ಲ. ಯಾಕಂದರೆ ಎವ್ರಿ 8 ಅವರ್ಸ್ಗೊಮ್ಮೆ ಆಟೋಮೆಟಿಕ್ ಅದೇ ಡಿಫ್ರಾಸ್ಟ್ ಆಗ್ತಾ ಇರುತ್ತೆ. ಇವಾಗ ಏನಾರು ಐಸ್ ಏನಾರು ಕಟ್ತಾ ಇದೆ ಅಂದಾಗ ಆಟೋಮೆಟಿಕ್ ಅದೇ ಐಸ್ ಕರೆಕ್ಟ್. ಇದು ಒಳಗಡೆ ನಿಮ್ಗೆ ಇನ್ಸೈಡ್ ಆಗಿರ್ಬೋದು, ಎಲ್ಲೂ ಕೂಡ ಐಸ್ ಕಟ್ಟಲ್ಲ. ಹಿಂದೆಗಡೆ ಫ್ಯಾನ್ ಕೊಟ್ಟಿರ್ತಾರೆ, ಆಟೋಮೆಟಿಕ್ ಅದು ವರ್ಕ್ ಆಗುತ್ತೆ. ಹಾಗೆ ಈ ಒಂದು ಫ್ರಿಜ್ನ ವಾರಂಟಿ ನೋಡ್ತೀರ ಅಂದರೆ ಕಂಪ್ಲೀಟ್ ಮಷಿನ್ ಬಂದ್ಬಿಟ್ಟು 1 ಇಯರ್ ಇರುತ್ತೆ, ಕಂಪ್ರೆಸರ್ಗೆ ಬಂದ್ಬಿಟ್ಟು 10 ಇಯರ್ಸ್ ಇರುತ್ತೆ. ಕಂಪ್ಲೀಟು ವಾರಂಟಿ ಹ್ಯಾಂಡ್ ಓವರ್ ಬಂದ್ಬಿಟ್ಟು ರಿಲಯನ್ಸ್ ರೆಸ್ಕ್ಯೂ ಕಡೆದಾನೆ ಇರುತ್ತೆ. ರಿಲಯನ್ಸ್ ರೆಸ್ಕ್ಯೂ ಅವ್ರದ್ದು ಸೊ ಓನ್ ಆಥರೈಸ್ ಸರ್ವಿಸ್ ಸೆಂಟರ್ಸ್ ಎವರಿ ಪಿನ್ ಕೋಡಲ್ಲಿ ಇರುತ್ತೆ. ಸೊ ಎಲ್ಲ ಆಲ್ ಓವರ್ ಪ್ಯಾನ್ ಇಂಡಿಯಾ ಸರ್ವಿಸ್ ಇರುತ್ತೆ. ಸೊ ನೀವು ಕಾಲ್ ರಿಜಿಸ್ಟರ್ ಮಾಡಿದರೆ 48 ಅವರ್ಸ್ ಒಳಗಡೆ ವಿಸಿಟ್ ಮಾಡ್ತಾರೆ. ಸೊ ಹಳ್ಳಿ ಎಲ್ಲ ಇತ್ತು ಅಂದಾಗ ಅಲ್ಲಿ ಒಂದು ಸ್ವಲ್ಪ ದಿನ ಟೈಮ್ ತೊಗೊಳ್ತಾರೆ, ಒಂದು 4 ಡೇಸ್ 5 ಡೇಸ್ವರೆಗೂ ಟೈಮ್ ತೊಗೊಳ್ತಾರೆ. ಅಲ್ಲೂ ಕೂಡ ಬಂದು ಮಾಡಿಕೊಡ್ತಾರೆ. ಸರ್ವಿಸ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ರಿಲಯನ್ಸ್ ಆಥರೈಸ್ಡ್ ಇರುತ್ತೆ. ಸೊ ನೀವು BPL ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರು ಕೂಡ ನೀವೇನಾದ್ರೂ ಅದನ್ನ ಎಲ್ಲಿ ತೊಗೊಳ್ಬೇಕು ಅಂತ ನೀವು ಸರ್ಚ್ ಮಾಡಿದ್ರು ಕೂಡ ಅದು ನಿಯರೆಸ್ಟ್ ರಿಲಯನ್ಸ್ ಡಿಜಿಟಲ್ ಸ್ಟೋರ್ನೇ ಸಜೆಸ್ಟ್ ಮಾಡುತ್ತೆ. ಸೊ ಈ ಒಂದು ಫ್ರಿಜ್ ಬಂದ್ಬಿಟ್ಟು ಇಷ್ಟೆಲ್ಲ ಫೀಚರ್ಸ್ ಇರುತ್ತೆ. ಕನ್ವರ್ಟಬಲ್ ಸಿಗುತ್ತೆ ವಿತ್ ಬ್ಲಾಕ್ ಕಲರ್ ಪ್ರೀಮಿಯಮ್ಗೆ, ವಿತ್ ಸ್ಕ್ವೇರ್ ಪಾಕೆಟ್ ಹ್ಯಾಂಡಲ್, ವಿತ್ 3 ಸ್ಟಾರ್ ರೇಟಿಂಗ್ ಇರುತ್ತೆ. ಮೇನು ನಿಮಗೇನು ಈಗ ಬ್ರ್ಯಾಂಡ್ ಅಂತ ಹೋದಾಗ ಸೊ ಸೇಮ್ ಸ್ಪೆಸಿಫಿಕೇಷನ್ ಇರ್ತಕ್ಕಂಥ ಬ್ರ್ಯಾಂಡ್ಗಳಿಗೆ ಹೋಗ್ತಿರಂದ್ರೂ ಕೂಡ ಕ್ವಾಲಿಟಿ ಇಷ್ಟೊಂದು ಕ್ವಾಲಿಟಿ ಇರಲ್ಲ. ಸೊ ನಿಮಗೆ ಬಿಲ್ಡ್ ಕ್ವಾಲಿಟಿನೇ ಆಗಿರ್ಬೋದು ತುಂಬ ಡಿಫ್ರೆನ್ಸ್ ಇರುತ್ತೆ. ಇದರಲ್ಲಿ ಕೊಟ್ಟಿರ್ತಕ್ಕಂಥ ಥಿಕ್ನೆಸ್ ಏನಿದೆ ತುಂಬ ಹೆವಿ ಇದೆ. ಅಂದರೆ ಕೂಲಿಂಗ್ ರಿಟೆನ್ಷನು ಭಾಳ ಹೊತ್ತಿರುತ್ತೆ, ಅಂದರೆ ಕೂಲಿಂಗು ಬೇಗ ಲಾಸ್ ಆಗೋದಿಲ್ಲ. ಯಾಕಂದರೆ ಡೋರ್ ಥಿಕ್ನೆಸ್ಸು ಅಷ್ಟಾಗಿರುತ್ತೆ. ಸೊ ನೀವೇನಾದ್ರು ತೊಗೊಳಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಹತ್ತಿರದ ರಿಲಯನ್ಸ್ ಡಿಜಿಟಲ್ಗೆ ಇದನ್ನು ವಿಸಿಟ್ ಮಾಡಿದ್ರು ಕೂಡ ಸೊ ಸ್ಟೋರ್ಗಳಲ್ಲಿ ಅವೈಲೇಬಲ್ ಇರುತ್ತೆ, ನೀವು ಪರ್ಚೇಸ್ನ ಮಾಡ್ಬೋದು. ಸೊ ಇಲ್ಲ ರಿಲಯನ್ಸ್ ಡಿಜಿಟಲ್ ವೆಬ್ಸೈಟಲ್ಲೂ ಕೂಡ ಅವೈಲೇಬಲ್ ಇರುತ್ತೆ, ನೀವು ಅಲ್ಲೂ ಕೂಡ ಡೀಟೇಲ್ಸ್ನ ತಿಳ್ಕೊಂಡು ಅಲ್ಲೂ ಕೂಡ ಬೈ ಮಾಡ್ಬೋದು. ಸೊ ಇಲ್ಲ ನಾವು ವಿಡಿಯೋ ಮಾಡ್ತಾ ಇರೋದು ಬಂದ್ಬಿಟ್ಟು ಇದು ಬಸವೇಶ್ವರ ನಗರ ರಿಲಯನ್ಸ್ ಡಿಜಿಟಲಲ್ಲಿ. ಸೊ ಇಲ್ಲಿ ನೀವು ಡೈರೆಕ್ಟಾಗಿ ಬಂದರೂ ಕೂಡ ನಾವು ಸಿಗ್ತೀವಿ ಇಲ್ಲೇ. ಸೊ ನೀವು ಏನು ಆಫರ್ ಇರ್ತೋ ನಾವು ಆಫರ್ ಮಾಡಿಕೊಡ್ತೀವಿ. ಇದು ಪ್ರೈಸಸ್ ಎಲ್ಲ ಬಂದ್ಬಿಟ್ಟು ಚೇಂಜಸ್ ಆಗ್ತಾ ಇರುತ್ತೆ ಎವ್ರಿ ವೀಕ್. ಸೊ ಎವ್ರಿ ಮಂತ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಆ ದಿನ ನೀವು ಬಂದಿದ್ದ ದಿನ ಏನು ಆಫರ್ ಇರುತ್ತೋ ಅದನ್ನ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.